ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಿಮಗೆ ಸೊಗಸಾದಂಥ ಬೇಸನ್ ಪೇಡಾನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಬಹಳ ಅಂದರೆ ಬಹಳ ಸುಲಭ ಮಾಡೋದಕ್ಕೆ, ಹಾಗೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ನಿಮ್ಮ ಮನೆಗಳಲ್ಲೇ ಸುಲಭವಾಗಿ ಮಾಡ್ತಕ್ಕಂಥ ರೆಸಿಪಿ ಇದು. ಹಾಗೆ ಬನ್ನಿ, ಈಗ ಬೇಸನ್ ಪೇಡ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 1 ಕಪ್ನ ಅಳತೆಯ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ. ಹಾಗೆ 1 ಕಪ್ನ ಅಳತೆಯ ಹಾಲನ್ನು ತೊಗೊಂಡಿದ್ದೀವಿ. ಜೊತೆಗೆ 1/4 ಕಪ್ನ ಅಳತೆಯ ಸಕ್ಕರೆ ತೊಗೊಂಡಿದ್ದೀವಿ. ಹಾಗೆ ನಾವಿಲ್ಲಿ ಅರ್ಧ ಕಪ್ನ ಅಳತೆಯ ಡ್ರೈ ಕೋಕೋನಟ್ ಪೌಡರ್ ಅಂದರೆ ಒಣ ಕೊಬ್ಬರಿಯ ಪುಡಿನ ತೊಗೊಂಡಿದ್ದೀವಿ. ಇದು ನಾವು ರೆಡಿಮೇಡಾಗಿ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀವಿ. ಈ ರೀತಿಯಾದಂಥ ಒಣ ಕೊಬ್ಬರಿ ಪುಡಿ ನೀವು ಬೇಕಾದ್ರೆ ಮನೇಲಿ ಮಾಡಬೇಕಂತಂದರೆ ಖಂಡಿತ ಒಣ ಕೊಬ್ಬರಿನ ಈ ರೀತಿ ಮಿಕ್ಸಿನಲ್ಲಿ ತಯಾರಿಸ್ಕೋಬೋದು. ಜೊತೆಗೆ 4 ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀವಿ. 4 ಏಲಕ್ಕಿಕಾಯಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಿಷ್ಟು ನಿಮಗೆ ಈ ಒಂದು ಬೇಸನ್ ಪೇಡ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ನಾವೀಗಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ 1 ಕಪ್ನ ಅಳತೆಯ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ತೊಗೊಂಡಂಥ ಅರ್ಧ ಕಪ್ನ ಅಳತೆಯ ಡ್ರೈ ಕೋಕೋನಟ್ ಪೌಡರ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಹಾಲು ಮತ್ತು ಡ್ರೈ ಕೋಕೋನಟ್ ಪೌಡ್ರು ಚೆನ್ನಾಗಿ ಮಿಶ್ರಣ ಆಗೋ ಹಾಗೆ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಡ್ರೈ ಕೋಕೋನಟ್ ಪೌಡರ್ ಹಾಗೆ ನಾವು ಸೇರಿಸೋಂಥ ಹಾಲು ಎರಡೂ ಚೆನ್ನಾಗಿ ಮಿಶ್ರಣ ಆಗಿದೆ. ನಂತರ ನಾವು ತೊಗೊಂಡಂಥ 1 ಕಪ್ನ ಅಳತೆಯ ಕಡಲೆ ಹಿಟ್ಟನ್ನು ಜರಡಿ ಇಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಳ್ತಾ ಇದ್ದೀವಿ. ಈ ರೀತಿ ಜರಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಫೈನ್ ಆದಂಥ ಕಡಲೆ ಹಿಟ್ಟು ಸಿಗುತ್ತೆ. ಜೊತೆಗೆ ನೀವು ಬೇಸನ್ ಪೇಡ ಮಾಡಬೇಕಾದ್ರೆ ಗಂಟು ಬೀಳಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಜರಡಿ ಹಿಡ್ಕೊಂಡ್ರೆ ಬಹಳ ಉತ್ತಮ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ಆಗಿ ನಾವು ಕಡಲೆ ಹಿಟ್ಟನ್ನು ಜರಡಿ ಹಿಡಿದಾಗಿದೆ. ನಂತರ ನಾವೀಗ ಕಡಲೆ ಹಿಟ್ಟನ್ನು ಜರಡಿ ಹಿಡಿದಾದ ನಂತರ ನಾವೀಗ ಸ್ಟವ್ ಮೇಲೊಂದು ಪ್ಯಾನ್ ಇಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಪ್ಯಾನ್ಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ತುಪ್ಪನೂ ಸಹ ನಿಮಗೆ ಸ್ವಲ್ಪ ಬಿಸಿ ಆಗಬೇಕು. ನಂತರ ಬಿಸಿಯಾದಂಥ ತುಪ್ಪಕ್ಕೆ ನಾವು ಮೊದಲೇ ಜರಡಿ ಮಾಡಿಟ್ಟಂತಹ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಕಡಲೆ ಹಿಟ್ಟನ್ನು ಸೇರಿಸಿ ತುಪ್ಪದ ಜೊತೆ ಚೆನ್ನಾಗಿ ಬೆರೆಸ್ಕೋಬೇಕಾಗತ್ತೆ. ಈ ರೀತಿ ಬೆರೆಸ್ಬೇಕಾದ್ರೆ ನಾವು ಫ್ಲೇಮ್ನ ಲೋನಲ್ಲೇ ಇಟ್ಕೋಬೇಕು, ಏಕೆಂದರೆ ನಾವು ಈ ರೆಸಿಪಿನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ತುಪ್ಪದ ಜೊತೆ ಚೆನ್ನಾಗಿ ಕಡಲೆ ಹಿಟ್ಟು ಬೆರೆತಿದೆ. ಇದೇ ರೀತಿಯಾಗಿ ಒಂದು 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ 4-5 ನಿಮಿಷ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಹದಕ್ಕೆ ಚೆನ್ನಾಗಿ ಕಡಲೆ ಹಿಟ್ಟು ಹಾಗೆ ತುಪ್ಪ ಬೆರೆತು ಬಿಸಿಯಾಗಿದೆ. ಈ ಸಂದರ್ಭದಲ್ಲಿ ನಾವು ತೊಗೊಂಡಂಥ 3/4 ಕಪ್ ಅಳತೆಯ ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಸಕ್ಕರೆನೂ ಸೇರಿಸಿ ನಾವು ಚೆನ್ನಾಗಿ ಕಡಲೆ ಹಿಟ್ಟು ಹಾಗೆ ಸಕ್ಕರೆ ಬೆರೆಯೋ ಹಾಗೆ ಮಿಶ್ರಣ ಮಾಡ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಸಕ್ಕರೆನ ಹಾಗೇನೂ ಸಹ ಸೇರಿಸಿ ಮಿಶ್ರಣ ಮಾಡ್ಕೋಬೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನಾವು ಸೇರಿಸಿದಂಥ ಸಕ್ಕರೆ ಪುಡಿ ಹಾಗೆ ಕಡಲೆ ಹಿಟ್ಟು ಚೆನ್ನಾಗಿ ಬೆರೆತಿದೆ. ಜೊತೆಗೆ ನಾವಿಲ್ಲಿ ಸ್ವಲ್ಪ ಹೊತ್ತು ಇವೆರಡನ್ನೂ ಸಹ ಹುರಿದು ಬಿಸಿ ಮಾಡ್ಕೊಂಡಿದ್ದೀವಿ. ಈ ಒಂದು ಹದ ಬಂದ ನಂತರ ನಾವು ಮೊದಲೇ ಹಾಲಿಗೆ ಸೇರಿಸಿ ರುಬ್ಬಿದಂಥ ಡ್ರೈ ಕೋಕೋನಟ್ ಪೌಡ್ರು ಹಾಗೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಲನ್ನು ಸೇರಿಸಾದ ನಂತರ ನಾವು ಮಿಕ್ಸ್ ಮಾಡಬೇಕಾದ್ರೆ ಈ ರೀತಿ ಬಹಳ ತಾಳ್ಮೆಯಿಂದ ಕೈ ಬಿಡದೆ ನೀಟಾಗಿ ತಿರುಗಿಸ್ತಾನೆ ಇರಬೇಕು, ಯಾಕೆಂತಂದರೆ ಚೆನ್ನಾಗಿ ಬೆರಿಬೇಕು. ಆ ರೀತಿ ನಾವು ಚೆನ್ನಾಗಿ ಬೆರೆಸ್ತಾ ಇದ್ದರೆ ಬಿಸಿನೂ ಆಗುತ್ತೆ, ಜೊತೆ ಗಂಟು ಬರಲ್ಲ. ಮತ್ತು ನಾವು ಈ ರೀತಿ ಬೆರೆಸ್ತಾ ಕಂಪ್ಲೀಟಾಗಿ ಗಟ್ಟಿಯಾಗೋವರೆಗೂ ನಾವು ಇದೇ ರೀತಿಯಾಗಿ ತಿರುಗಿಸ್ತಾ ಮಿಕ್ಸ್ ಮಾಡ್ತಾ ಬೆರೆಸ್ಬೇಕಾಗುತ್ತೆ. ನಾವು ಬೆರೆಸ್ತಾ ಇದ್ದಾಗೆ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಬೇಗ ಗಟ್ಟಿ ಆಗಬೇಕು ಅಂತೇಳಿ ನೀವು ಹೈ ಫ್ಲೇಮಲ್ಲಿ ಮಾಡ್ಕೋಬೇಡಿ, ಲೋ ಫ್ಲೇಮಲ್ಲೇ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿರಿ. ಓಕೆ ವೀಕ್ಷಕರೇ, ಈಗಿಲ್ಲಿ ಸರಿಸುಮಾರು 4ರಿಂದ 5 ನಿಮಿಷ ಆದ ನಂತರ ನೋಡ್ತಾ ಇದ್ರಲ್ಲ, ಈ ಒಂದು ಹದಕ್ಕೆ ಗಟ್ಟಿ ಆಗಿದೆ. ಈ ಸಂದರ್ಭದಲ್ಲಿ ನಾವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಂತಹ ಏಲಕ್ಕಿಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಏಲಕ್ಕಿಕಾಯಿ ಪುಡಿನೂ ಸೇರಿಸಾದ ನಂತರ ಚೆನ್ನಾಗಿ ಹಿಟ್ಟಿನ ಜೊತೆ ಏಲಕ್ಕಿ ಪುಡಿ ಬೆರಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿಕಾಯಿ ಪುಡಿನೂ ಸೇರಿಸಿ ನಾವು 1ರಿಂದ 2 ನಿಮಿಷಗಳ ಕಾಲ ನೀಟಾಗಿ ಎಲ್ಲನೂ ಸಹ ಚೆನ್ನಾಗಿ ಬೆರೆಸಾದ ನಂತರ ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಹಿಟ್ಟು ಮತ್ತಷ್ಟು ಗಟ್ಟಿಯಾಗಿದೆ. ನಂತರ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ನಾವು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿಯಾಗಿ ಉಂಡೆ ಕಟ್ತಾ ಇದ್ದೀವಿ. ಈ ರೀತಿ ಉಂಡೆ ಕಟ್ಟಿದಾಗ ಭಾಳ ಸುಲಭವಾಗಿ ಉಂಡೆ ಆಗಬೇಕು, ಜೊತೆಗೆ ಕೈಗೆ ಅಂಟಬಾರ್ದು. ಈ ಒಂದು ಹದ ಬರೋವರೆಗೂ ನೀವು ಇದನ್ನು ಗಟ್ಟಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ತಣ್ಣಗಾದ ನಂತರ ಮತ್ತಷ್ಟು ಗಟ್ಟಿ ಆಗುತ್ತೆ. ಈಗಿಲ್ಲಿ ಸರಿಯಾಗಿ ಹದ ಬಂದಿರೋದ್ರಿಂದ ನಾವು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕಾಗುತ್ತೆ.
ಅದಕ್ಕೋಸ್ಕರ ಬಿಸಿಯಾದಂಥ ಬಾಣಲಿಯಿಂದ ಒಂದು ಬಟ್ಲಿಗೆ ಈ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹೀಗಿಲ್ಲಿ ನೋಡ್ತಾ ಇದ್ರಲ್ಲ, ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ಹಿಟ್ಟು ತಣ್ಣಗಾಗಿದೆ. ಈ ಸಂದರ್ಭದಲ್ಲಿ ನಾವೊಂದು ಪೇಡ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಕೈಯಲ್ಲೇ ಉಂಡೆಯಾಗಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಉಂಡೆ ಮಾಡಿದ ನಂತರ ಒಂದು ಮಣೆಯ ಸಹಾಯದಿಂದ ಮತ್ತೆ ನಾವು ಪೇಡಾಗಿ ಬೇಕಾದಂಥ ಶೇಪ್ನ ಈ ರೀತಿ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಪೇಡ ಮಾಡೋದಕ್ಕೆ ಬೇಕಾದಂಥ ಆಕಾರ ಕೊಡೋದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹೀಗಿಲ್ಲಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪೇಡ ಆಕಾರ ಬಂದಿದೆ ಅಂತೇಳಿ. ಇದೇ ರೀತಿಯಾಗಿ ಇನ್ನುಳಿದಂಥ ಎಲ್ಲ ಹಿಟ್ಟನ್ನು ಉಂಡೆ ಕಟ್ಟಿ ಪೇಡ ಆಕಾರಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಈಗ. ಓಕೆ ವೀಕ್ಷಕರೇ, ಈಗಿಲ್ಲಿ ಎಲ್ಲ ಪೇಡಗಳು ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡ್ತಾ ಇದ್ರಲ್ಲ. ಈಗ ರೆಡಿಯಾಗಿರ್ತಕ್ಕಂಥ ಈ ಪೇಡ ಬರ್ಫಿಗೆ ನಾವು ಪಿಸ್ತಗಳಿಂದ ಅಲಂಕಾರ ಮಾಡ್ಕೊಳ್ತೀವಿ. ನೀವು ಬೇಕಾದ್ರೆ ಬಾದಾಮಿನೂ ಸಹ ಸೇರಿಸ್ಬೋದು, ಅಥವಾ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಡ್ರೈ ಫ್ರೂಟ್ನ ಸೇರಿಸ್ಕೋಬೋದು. ಕಂಪ್ಲೀಟಾಗಿ ಎಲ್ಲ ಪೇಡ ಮತ್ತು ಬರ್ಫಿ ಮೇಲೂ ನಾವು ಪಿಸ್ತಾನ ಸೇರಿಸಾಯಿತು. ನೋಡೋದಕ್ಕೆ ಬಹಳ ಅಂದರೆ ಬಹಳ ಸೊಗಸಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಸವಿಯಾಗಿರುತ್ತೆ ಈ ಪೇಡಗಳು. ಖಂಡಿತವಾಗಿಯೂ ನೀವು ಈ ರೀತಿಯಾದಂಥ ಪೇಡನ ನಿಮ್ಮ ಮನೆಗಳಲ್ಲೇ ಬಹಳ ಸುಲಭವಾಗಿ ಬಹಳ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಆದರೆ ಒಂದೇ ಒಂದು ವಿಚಾರ ಏನಪ್ಪ ಅಂದರೆ, ಎಡೆಬಿಡದೆ ನಾವು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ತಿರುಗಿಸ್ತಾನೆ ಇರಬೇಕು. ಅದು ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಖಂಡಿತ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಯಾಕೆಂದರೆ ನಾವು ಮಾಡಿದಂಥ ಈ ಬರ್ಫಿ ಪೇಡ ಅಷ್ಟು ಸೊಗಸಾದ ಅದ್ಭುತವಾದ ರುಚಿನ ಹೊಂದಿತ್ತು. ಇದನ್ನು ಬೇಕಿದ್ರೆ ನೀವು ಬೇಸನ್ ಪೇಡ ಅಂತಲೂ ಕರಿಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಬರ್ಫಿ ಪೇಡ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ರೀತಿಯಾದಂತಹ ಪೇಡ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಬಹಳ ಅಂದರೆ ಬಹಳ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಇವತ್ತು ನಾವು ಮಾಡಿದಂಥ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲವರೆಗೂ ನಮಸ್ಕಾರ ವೀಕ್ಷಕರೇ.